ನಿಮ್ಮನ್ನು ಎಲ್ಲಿ ಹೋಗಿ ಸೇರಿಸ್ಬೇಕಂತ ದೇವ್ರ ಚಿತ್ತ ಕೊಂಡಿದ್ದಾರೆ, ಅಲ್ಲಿವರೆಗೂ ಅವ್ನು ಸೇರಿಸೋವರೆಗೂ ನಿಮ್ಮ ಜೊತೆನೆ ಚಂದ್ರವ್ರೆ, ಅವ್ನು ನಿಮ್ಮ ಜೊತೆನೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ದೇವದೂತರು ಬಂದು ನೋಡಿ, ಏಸಪ್ಪ ಪ್ರಾರ್ಥನೆ ಮಾಡಿ ಗೆಸ್ತಮನೆ ತೋಟಕ್ಕೆ ಬಂದಿದ ತಕ್ಷಣ ದೇವದೂತ ಇಳಿದು ಬಂದ್ಬಿಡ್ತಾರೆ. ಬಂದ ವಾಕ್ಯ ಹೇಳುತ್ತೆ, ಆಗ ದೇವದೂತರು ಬಂದು ಯೇಸು ಕ್ರಿಸ್ತರನ್ನ ಬಲಪಡಿಸಿದ. ಆ ಬಲ ಹೊಂದಿದ ಮೇಲೇನೆ ಅವ್ರಿಗೆ ಶಕ್ತಿ ಬರುತ್ತೆ ಶಿಲುಬೆ ಎತ್ಕೊಳ್ಳಕ್ಕೆ. ಪೇತ್ರ ಸೋತೋಗಿ ಆಗಲ್ಲ, ನಾನು ಸತ್ತೋಗ್ತೀನಿ. ಆದ್ರೆ ಅಪೊಸ್ತಲರ ಮನೆಯಲ್ಲಿ ಪಸ್ಕ ಹಬ್ಬ ಆಚರಿಸ್ತಾ ಇರ್ತಾರೆ, ಕುರಿ ಅಲ್ಲಿ ಕಡಿತಾರೆ. ಕಡದಿದ ತಕ್ಷಣ ಇಲ್ಲಿ ದೇವದೂತ ಸೆರೆಮನೆಯೊಳಗೆ ಬಂದು ಬೀಗಗಳೆಲ್ಲ ತೆಗಿತಾನೆ. ಅವನೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಬಾರ ಹೊರಗಡೆ. ಅವ್ರು ಬರಬೇಕಾದ್ರೆ ಗೇಟ್ ಎಲ್ಲ ಟಕ್ 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 ಎಲ್ಲ ಓಪನ್ ಆಗುತ್ತೆ. ನಾನು ಹೇಳ್ತೇನೆ, wherever the door has been stuck down, people of God, wherever the enemy has stuck down the doors, ಎಲ್ಲೆಲ್ಲ ವೈರಿ ನಿಮಗೆ ಬಾಗಿಲು ಮುಚ್ಚಿಟ್ಟಿದ್ದಾನೆ, ಎಲ್ಲ ಬಾಗಿಲು ತಾನಾಗೆ ತೆರೆಯಲ್ಪಡುತ್ತೆ. ತಾನಾಗೆ ಅದು ತೆರೆಯಲ್ಪಡುತ್ತದೆ. ನೀನ್ ಕಷ್ಟಪಡೋದು ಬೇಕಾಗಿಲ್ಲ. ಹಾಗೆ ಇವರೆಲ್ಲ ಗುಲಾಮರಾಗಿ ಇದ್ರು, ಕೈಯಲ್ಲಿ ಏನಿಲ್ಲ, ಪರದೇಶಿಗಳಾಗಿದ್ರು, ಅಸೆಟ್ ಇಲ್ಲದೆ ಇದ್ರು, ಆಸ್ತಿ ಇಲ್ಲದೆ ಇದ್ರು, ವಿದ್ಯಾಭ್ಯಾಸ ಇಲ್ಲದೆ ಇದ್ರು, ಸ್ವಂತ ಮನೆ ಇಲ್ಲದೆ ಇದ್ರು. ಒಣ್ಮೆ ಇಲ್ಲದ ಕರಗಳಿಗೆ, ಆ ಕೈಗಳಿಗೆ ಅಪ್ಪ ಹೇಳ್ತಾರೆ, ನಿಮ್ಮನ್ನು ಆಸ್ತಿವಂತರನ್ನಾಗಿ ಮಾಡ್ತೀನಿ. ಬಿಕಾಸ್ ದ ಬ್ಲಡ್ ಹ್ಯಾಸ್ ಲೈಫ್. ಬ್ಲಡ್ ಇಸ್ ಎ ಕವನೆಂಟ್. ಮನುಷ್ಯನ ದೇಹದಲ್ಲಿರುವ ಜೀವ ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಕರ್ತನ ನಾಮದಲ್ಲಿ ಏನ್ ಬೇಡಿದ್ರು ಕೂಡ ನಿನಗೆ ಸಕ್ಸಸ್ಸು ಆಗತ್ತೆ. ಅದನ್ನೇ ದೇವ್ರು ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆ ರಾಜನೀತಿ ಅಂದ್ರೇನು, ನಿಮ್ಮ ತಲೆ ಮೇಲೆ ದೇವ್ರು ಮುದ್ರೆ ಹಾಕಿದ್ದಾರೆ. ಆ ಮುದ್ರೆ ಯೇಸುವಿನ ರಕ್ತದಿಂದ ಸ್ಥಾಪನೆ ಆಗಿದೆ. ಆ ಸ್ಥಾಪನೆಯಾದ ರಕ್ತವನ್ನ ಎಲ್ಲವರಿಗೆ ಸಾರ್ವಜನಿಕರಾಗಿ ನೀವು ಘೋಷಣೆ ಮಾಡ್ತೀರಾ. ಆಗ ರಕ್ತ ಬರಬೇಕಾದ್ರೆ ದೇವದೂತ ಇಳಿದು ಬಂದ್ಬಿಡ್ತಾನೆ. ಆಗ ಈ ರಕ್ಷಣೆ ಅನ್ನೋದು ಕೂಡ ನೀವು ದೇವರೊಂದಿಗೆ ಒಂದಾಗ್ಬಿಟ್ರಿ. ಈ ಪ್ರಯಾಣ ಆರಂಭ ಆಯಿತು. ಈ ಪ್ರಯಾಣ ಕೊನೆಯವರೆಗೂ ದೇವ್ರ ಜೊತೆ ನಡ್ಕೊಂಡು ಹೋಗ್ತಾರೆ. ಹೇಳ್ತಾರೆ, ಈ ಹಬ್ಬವನ್ನ ನನ್ನ ಘನಕ್ಕಾಗಿ ಆಚರಿಸಿ, ನನ್ನ ಮಹಿಮೆಗಾಗಿ ಆಚರಿಸಿ, ತಲಾಂತರಕ್ಕೂ ಆಚರಿಸಿ. ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ 22ನೇ ಅಧ್ಯಾಯ 14, 15, 16 ವಚನಗಳು ಹೇಳ್ತಾರೆ. ಯೇಸು ಹೇಳ್ತಾರೆ, ಗೆಸ್ತಮನೆ ತೋಟಕ್ಕೆ ಹೋಗೋಕ್ಕೆ ಮುಂಚಿತವಾಗಿ, ನಾನು ಈ ಪಸ್ಕ ಹಬ್ಬವನ್ನು ಆಚರಿಸೋದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಬಹಳ ಐ ಆಮ್ ಡಿಲೈಟೆಡ್ ಟು ಸೆಲೆಬ್ರೇಟ್ ದಿಸ್ ಪಾಸ್ ಓವರ್. ಯಾಕೆ ಯೇಸು ಕೂಡ ಆಚರಿಸಿದ್ರು. ಆ ಯೇಸು ಆಚರಿಸಿದ ನಂತರ ಗೆಸ್ತಮನೆ ತೋಟದಲ್ಲಿ ದ ಏಂಜಲ್ ಆಫ್ ದ ಲಾರ್ಡ್ ವಾಸ್ ಡಿಸ್ಪ್ಯಾಚ್ಡ್. ದೇವದೂತ ಏನಾದ? ಬಿಡುಗಡೆ ಆದ. ಇಸ್ರಾಯೇಲ್ ಮಕ್ಕಳು ಆ 30 ಲಕ್ಷ ಮನೆಗಳಲ್ಲಿ ಕುರಿಗಳನ್ನ ಕಡ್ದಾಗ ಹೇಗೆ ಅದೇ ರಾತ್ರಿಲಿ ದೇವದೂತ ಬಿಡುಗಡೆ ಆದ, ಅದೇ ರೀತಿ ಗೆಸ್ತಮನೆ ತೋಟದಲ್ಲಿ ದೇವದೂತ ಬಿಡುಗಡೆ ಆಗ್ತಾನೆ. ಅದು ಮಾತ್ರ ಅಲ್ಲ, ಏಸಪ್ಪ ಹೇಳ್ತಾರೆ ಪೌಲ ಪುಸ್ತಕದಲ್ಲಿ, ಪೇತ್ರನ ಸೆರೆಮನೆಗೆ ಹಾಕ್ಬಿಡ್ತಾರೆ. ಸೆರೆಮನೆಗೆ ಹಾಕಿ ಅವನು ಎಕ್ಸಿಕ್ಯೂಷನ್ ಮಾಡಬೇಕು, ಅವನ ತಲೆನ ಕಡಿಬೇಕು. ರಾಜ ಹೇಳ್ತಾನೆ, ಇವಾಗ ಕಡಿಯೋದು ಬೇಡ, ಪಸ್ಕ ಹಬ್ಬ ಆಗ್ತಾ ಇದೆ, ಪಸ್ಕ ಹಬ್ಬ ಆಗಲಿ, ಅವ್ನಿಗೆ ಗ್ರಾಚಾರ ಬಿಡಿಸ್ತೀನಿ, ಒಳಗಿಡೋನ್ನ ಅಂತೇಳಿ ಒಳಗಿಡ್ತಾರೆ. ಆದರೆ ಪಸ್ಕ ಹಬ್ಬದ ದಿನ ಅಪೊಸ್ತಲರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಿದಾಗ ದೇವದೂತ ಡಿಸ್ಪ್ಯಾಚ್ ಆಗ್ತಾನೆ. ಡಿಸ್ಪ್ಯಾಚ್ ಆಗಿ ಅರಮನೆ ಅಸ್ಥಿಭಾರದ ಕದಗಳು ಓಪನ್ ಆಗತ್ತೆ. ಅವನು ಮಲಗಿರ್ತಾನೆ, ಅವ್ನು ನೆನ್ಸ್ಕೊಳ್ತಾನೆ, ಏನಿದು ಕನಸ, ನನಗೆ ಗೇಟ್ಗಳೆಲ್ಲ ಓಪನ್ ಆಗ್ತಾ ಇದೆ. ಏಂಜಲ್ ಹೇಳ್ತಾನೆ, ಏಯ್ ನಾನು ಬಂದಿದ್ದೀನಿ ನಿನ್ನ ಬಿಡಿಸೋಕ್ಕೆ. ನೀನು ಯಾರು? ಪಸ್ಕ ಹಬ್ಬದಿಂದ ಬಿಡುಗಡೆ ಆದ ದೇವದೂತ ನಾನು. ಇವಾಗ ನಾನು ಹೇಳ್ತೇನೆ, ನಿಮಗಾಗಿ ದೇವದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ವ್ಯಾಪಾರಕ್ಕಾಗಿ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಸಭೆ ಕಟ್ಟೋದಕ್ಕೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಮದುವೆಗೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಆಸ್ತಿಗೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ನಿಮ್ಮ ಮನೆ ಕಟ್ಟೋದಕ್ಕೆ ಒಬ್ಬ ದೂತ ಬಿಡುಗಡೆ ಆಗ್ತಾನೆ. ಎಲ್ಲಾ ಕಡೆಗಳಲ್ಲಿ ದೇವರ ಅಗ್ನಿ ನಿಮ್ಮ ಮನೆಯೊಳಗೆ ಆಶೀರ್ವಾದ ಅನ್ನೋದು ಅದು ಬಿಡುಗಡೆ ಆಗ್ತಾ ಬಂದ್ಬಿಡತ್ತೆ. ಕುರಿ ಕಡಿಬೇಕಾದ್ರೆಲ್ಲ ದೂತ ಬಿಡುಗಡೆ ಆಗ್ತಾನೆ. ದಟ್ಸ್ ವೆರಿ ಟ್ರೂ. ಕುರಿ ಕಡಿದ ತಕ್ಷಣ ಮಧ್ಯರಾತ್ರಿ ದೂತ ಹೊರಗಡೆ, ನಾನು ಟಿವಿಲಿ ತೋರಿಸ್ತೇನೆ ನಿಮಗೆ ಈ ವಿಡಿಯೋದಲ್ಲಿ, ಹೇಗೆ ಸಂಹಾರಕ ದೂತ, ಹೇಗೆ ಡೆತ್ ಏಂಜಲ್ ಅಂತ ಹೇಳಿದೆ ಬಿಡುಗಡೆ ಆಗ್ತಾನೆ. ಏನಕ್ಕಾಗಿ ಬಿಡುಗಡೆ ಆಗ್ತಾನೆ? ನಿನ್ನಗೆ ಬರಬೇಕಾದ ಆಸ್ತಿಗಳನ್ನ ಕೊಡೋದಕ್ಕಾಗಿ ಅವನು ಬಿಡುಗಡೆ ಆಗ್ತಾನೆ. ನಿನ್ನ ತಂದೆ ತಾಯಿಗಳಿಂದ ಪೂರ್ವಿಕರಿಂದ ಎಷ್ಟು ಆಸ್ತಿಗಳು ಬರಬೇಕಾಗಿದೆ ಅವೆಲ್ಲವನ್ನ ಟ್ರಾನ್ಸ್ಫರ್ ಮಾಡೋವರೆಗೂ ಅವನ ದೇವರಿಂದ ಮತ್ತೆ ವಾಪಸ್ ಹೋಗೋದಿಲ್ಲ. ಅಲ್ಲಿವರೆಗೂ ನಿಮ್ಮ ಜೊತೆ ಇರ್ತಾನೆ. ನಿಮ್ಮನ್ನು ಎಲ್ಲಿ ಹೋಗಿ ಸೇರಿಸ್ಬೇಕಂತ ದೇವ್ರ ಚಿತ್ತ ಕೊಂಡಿದ್ದಾರೆ, ಅಲ್ಲಿವರೆಗೂ ಅವ್ನು ಸೇರಿಸೋವರೆಗೂ ನಿಮ್ಮ ಜೊತೆನೆ ಚಂದ್ರವ್ರೆ, ಅವ್ನು ನಿಮ್ಮ ಜೊತೆನೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ದೇವದೂತರು ಬಂದು ನೋಡಿ, ಏಸಪ್ಪ ಪ್ರಾರ್ಥನೆ ಮಾಡಿ ಗೆಸ್ತಮನೆ ತೋಟಕ್ಕೆ ಬಂದಿದ ತಕ್ಷಣ ದೇವದೂತ ಇಳಿದು ಬಂದ್ಬಿಡ್ತಾರೆ. ಬಂದ ವಾಕ್ಯ ಹೇಳುತ್ತೆ, ಆಗ ದೇವದೂತರು ಬಂದು ಯೇಸು ಕ್ರಿಸ್ತರನ್ನ ಬಲಪಡಿಸಿದ. ಆ ಬಲ ಹೊಂದಿದ ಮೇಲೇನೆ ಅವ್ರಿಗೆ ಶಕ್ತಿ ಬರುತ್ತೆ ಶಿಲುಬೆ ಎತ್ಕೊಳ್ಳಕ್ಕೆ.
ಪೇತ್ರ ಸೋತೋಗಿ ಆಗಲ್ಲ, ನಾನು ಸತ್ತೋಗ್ತೀನಿ. ಆದರೆ ಅಪೊಸ್ತಲರ ಮನೆಯಲ್ಲಿ ಪಸ್ಕ ಹಬ್ಬ ಆಚರಿಸ್ತಾ ಇರ್ತಾರೆ. ಕುರಿ ಅಲ್ಲಿ ಕಡಿತಾರೆ. ಕಡದಿದ ತಕ್ಷಣ ಇಲ್ಲಿ ದೇವದೂತ ಸೆರೆಮನೆಯೊಳಗೆ ಬಂದು ಬೀಗಗಳೆಲ್ಲ ತೆಗಿತಾನೆ. ಅವನೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ಬಾರ ಹೊರಗಡೆ. ಅವ್ರು ಬರಬೇಕಾದ್ರೆ ಗೇಟೆಲ್ಲ ಟಕ್ 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 ಎಲ್ಲ ಓಪನ್ ಆಗುತ್ತೆ. ನಾನು ಹೇಳ್ತೇನೆ, wherever the door has been stuck down, people of God, wherever the enemy has stuck down the doors, ಎಲ್ಲೆಲ್ಲ ವೈರಿ ನಿಮಗೆ ಬಾಗಿಲುಗಳು ಮುಚ್ಚಿಟ್ಟಿದ್ದಾನೆ, ಎಲ್ಲ ಬಾಗಿಲು ತಾನಾಗೆ ತೆರೆಯಲ್ಪಡುತ್ತೆ. ತಾನಾಗೆ ಅದು ತೆರೆಯಲ್ಪಡುತ್ತದೆ. ನೀನ್ ಕಷ್ಟಪಡೋದು ಬೇಕಾಗಿಲ್ಲ. ಹಾಗೆ ಇವರೆಲ್ಲ ಗುಲಾಮರಾಗಿ ಇದ್ರು, ಕೈಯಲ್ಲಿ ಏನಿಲ್ಲ, ಪರದೇಶಿಗಳಾಗಿದ್ರು, ಅಸೆಟ್ ಇಲ್ಲದೆ ಇದ್ರು, ಆಸ್ತಿ ಇಲ್ಲದೆ ಇದ್ರು, ವಿದ್ಯಾಭ್ಯಾಸ ಇಲ್ಲದೆ ಇದ್ರು, ಸ್ವಂತ ಮನೆ ಇಲ್ಲದೆ ಇದ್ರು. ಒಣ್ಮೆ ಇಲ್ಲದ அந்த ಕರಗಳಿಗೆ, ಆ ಕೈಗಳಿಗೆ ಅಪ್ಪ ಹೇಳ್ತಾರೆ, ನಿಮ್ಮನ್ನು ಆಸ್ತಿವಂತರನ್ನಾಗಿ ಮಾಡ್ತೀನಿ. ಅದೇ ರಾತ್ರಿಯಲ್ಲಿ ಸಂಹಾರಕ ದೂತ ಬರ್ತಾನೆ. ಮನೆಗಳಲ್ಲಿ ಸಾವಾಗತ್ತೆ. 70 ಲಕ್ಷ ಜನ ಐಗುಪ್ತ ದೇಶದಲ್ಲಿ ಜನ. ಒಂದೊಂದು ಮನೆಯಲ್ಲಿ 4 ಸಾವುಗಳಾಗತ್ತೆ. ತಂದೆ ಸಾಯ್ತಾನೆ, ತಂದೆದು ಮೊದಲನೇ ಮಗ ಸಾಯ್ತಾನೆ, ಆ ಮಗಂದು ಮೊದಲನೇ ಮಗ ಮೊಮ್ಮಗ ಸಾಯ್ತಾನೆ, ಆ ಮೊಮ್ಮಗಂದು ಮೊದಲನೇ ಮಗ ಅಂದರೆ ಮರಿ ಮಗ. ಅವನು ಒಂದು ಮನೇಲಿ 4 ಗಂಡಸರು ಸಾಯ್ತಾರೆ, 4 ಒಂಟೆ ಸಾಯತ್ತೆ, 4 ಕುರಿ ಸಾಯತ್ತೆ, 4 ಕತ್ತೆಗಳು ಸಾಯತ್ತೆ, 4 ಹಸುಗಳು ಸಾಯತ್ತೆ, 4 ಹೋರಿಗಳು ಸಾಯತ್ತೆ. ಎಷ್ಟು ಲಕ್ಷ ಮನೆಗಳಿಗೆ? 70 ಲಕ್ಷ. 70 ಲಕ್ಷ ಇಸ್ ಮಲ್ಟಿಪ್ಲೈಡ್ ಬೈ 4 ಎಷ್ಟಾಗತ್ತೆ? 2,40,80 ಲಕ್ಷ. ಒಂದು ಡ್ರಾಪ್ ಬ್ಲಡ್ ಬೀಳ್ಬೇಕಾದ್ರೆ ದೇವ್ರ ಕೆಲಸ ಆಗ್ಬಿಡತ್ತೆ. ಅಪ್ಪ ಸ್ಯಾಂಪಲ್, ಅದು ಸ್ಯಾಂಪಲ್ ಬಿಡ್ತಾರೆ, ಮೋಸ ಹೇಳ್ತಾರೆ, ಸ್ಯಾಂಪಲ್ ಹಾಕ್ತೀನಿ ನೋಡ, ಒಂದೊಂದು ರಕ್ತ ಹಾಕ್ತೀನಿ ನೋಡಿ ಏನಾಗುತ್ತೆ. ಅಲ್ಲಿವ್ರಿಗೆ ಇಸ್ರಾಯೇಲ್ ಮಕ್ಕಳಿಗೂ ಗುರ ರಕ್ತದಲ್ಲಿರುವ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಯಾವಾಗ ರಕ್ತ ಹಾಕಿದ್ರು ಆಗ 3 ಕಾರ್ಯಗಳನ್ನ ತೋರಿಸ್ತಾರೆ. there are 3 elements. One is slaughtering the lamb, second one is pouring the lamb in the bowl, and the third one applying the blood on the doorpost. ಒಂದನೇದು ಕುರಿಯನ್ನು ಕಡಿಯುವಿಕೆ, ಎರಡನೇದು ಬೋಗಣಿಯಲ್ಲಿ ರಕ್ತವನ್ನ ಹಾಕುವಿಕೆ, ಮೂರನೇದು ರಕ್ತವನ್ನ ಮನೆ ಬಾಗಿಲುಗಳ ಮೇಲೆ, ನಿಲುಕು ಪಟ್ಟಿಗಳ ಮೇಲೆ ಹಚ್ಚುವಿಕೆ. 3 ಕಾರ್ಯಗಳು. ಸೊ 3 ಏನು ತೋರಿಸುತ್ತೆ? ಕುರಿಯನ್ನು ಕಡಿಯುವಿಕೆ, ದಟ್ ಈಸ್ ಕಾಲ್ಡ್ ಒಬೀಡಿಯನ್ಸ್, ವಿಧೇಯತೆ ತೋರಿಸುತ್ತೆ. ಎರಡನೇದಾಗಿ ಬೋಗಣಿಯಲ್ಲಿ ಹಾಕಬೇಕು, ಅದು ಕನ್ಫೆಷನ್ ತೋರಿಸುತ್ತೆ. ಮೂರನೇದು ಡಿಕ್ಲರೇಷನ್, ನೀನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಘೋಷಣೆ ಮಾಡ್ತೀಯ, ನಾನು ದೇವರ ಮಗ, ನಾನು ದೇವರ ಮಗಳು ಅಲ್ವಾ? ಇವತ್ತೆಲ್ಲ ಸೀಕ್ರೆಟ್ ಆಗಿ ಹೇಳ್ತಿದ್ದೀರಾ, ಅಯ್ಯೋ ಯಾರಿಗೆ ಹೇಳಲ್ಲ ಅಂತ. ಓಪನ್ ಆಗಿ ಹೇಳ್ತೀರಾ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ನಾನು ಬೈಬಲ್ ಓದ್ತಾ ಇದ್ದೀನಿ, ನಾನು ದೇವ್ರ ಮಗಳು, ನಾನು ದೇವ್ರ ಮಗ, ನಾನು ಸಿಂಹ, ಸಿಂಹ ದೊಡ್ಡಾಳಿಗೆ ಸಿಂಹ ಹುಟ್ಟಿ ಬರಾದರೆ ಅದು ಯಾವುದಕ್ಕೆ ಹೆದರೋದಿಲ್ಲ, ಅದು ಯಾವುದಕ್ಕೆ ಭಯ ಪಡೋದಿಲ್ಲ, ಯಾವುದಕ್ಕೆ ಜಗ್ಗೋದಿಲ್ಲ, ಯಾವುದಕ್ಕೂ ಅದು ಬಗ್ಗೋದಿಲ್ಲ. ಯಾಕಂದ್ರೆ ಆ ರೀತಿಯಾದ DNA, ಆ ರಕ್ತದಲ್ಲಿರೋ DNA ಅಪ್ಪ ನಿಮ್ಮ ರಕ್ತದಲ್ಲಿ ಅವ್ರು ಹಾಕಿ ಚೆಕ್ ಮಾಡಕ್ಕೆ ಇಷ್ಟಪಡ್ತಾರೆ. ಆಗ ಕುರಿ ಕಡಿಯಲ್ಪಡಿಕೆ, ಕುರಿ ಸಾಯತ್ತೆ ಅಂದ್ರೆ ಹೊಸ ಒಡಂಬಡಿಕೆ ಪ್ರಕಾರ ಏನು? ನೀ ಲೋಕಕ್ಕಾಗಿ ಪಾಪಕ್ಕಾಗಿ ಸಾಹಿತ್ಯ, ಕ್ರಿಸ್ತನಿಗಾಗಿ ಜೀವಿಸ್ತೀಯ. ಹೊಸ ಪಸ್ಕ ಅಂದ್ರೇನು? ಯು ಆರ್ ಡೈಯಿಂಗ್ ಫಾರ್ ಯುವರ್ ಸಿನ್ ಅಂಡ್ ರಿಸರೆಕ್ಟಿಂಗ್ ಟು ಲಿವ್ ಫಾರ್ ಕ್ರೈಸ್ಟ್. ಇನ್ನು ಜೀವಿಸೋರು ನಾವು ತಮಗಾಗಿ ತಾವು ಜೀವಿಸಿಕೊಳ್ಳದೆ ಕ್ರಿಸ್ತನಿಗಾಗಿ ಜೀವಿಸಿಕೊಳ್ಳಿ. ಒಂದು ಕಾಲದಲ್ಲಿ ಬೀಡಿ, ಸಿಗರೇಟು, ಪಾನ್ ಪರಾಗು, ತಂಬಾಕು ಅವೆಲ್ಲ ಆಂಟಿ ಅಂಕಲು ಅತ್ತೆ ಮಾವ ಥರ ಅಟ್ಯಾಚ್ಮೆಂಟ್ಗಳಾಗಿತ್ತು ನಮ್ಮ ಬಾಡಿಯೊಳಗೆ. ಇವಾಗ ಯಾವುದೂ ಇಲ್ಲ ಅಟ್ಯಾಚ್ಮೆಂಟು, ಎಲ್ಲ ಡಿಟ್ಯಾಚ್ಮೆಂಟ್ ಆಗೋಯ್ತು. ಅಟ್ಯಾಚ್ಮೆಂಟ್ ಒಂದೇ ಒಂದು, ದೇವರ ವಾಕ್ಯ, ದೇವರ ಸಭೆ, ದೇವರ ಪಾಸ್ಟ್ರು, ದೇವರ ಮಕ್ಕಳು. ಆಗ ರಕ್ತ ಅನ್ನೋದು ತುಂಬ ಪ್ರಾಮುಖ್ಯವಾದದ್ದು ರಾಘವರೇ. ಬಿಕಾಸ್ ದ ಬ್ಲಡ್ ಹ್ಯಾಸ್ ಲೈಫ್, ಬ್ಲಡ್ ಇಸ್ ಎ ಕವನೆಂಟ್, ಬ್ಲಡ್ ಇಸ್ ದ ಲೈಫ್. ಮನುಷ್ಯನ ದೇಹದಲ್ಲಿರುವ ಜೀವ ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಯಾವುದಲ್ಲಿ ಅಡಗಲ್ಪಟ್ಟಿದೆ? ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಮನುಷ್ಯ ಯಾವಾಗ ತಪ್ಪು ಮಾಡ್ದ, ಪಾಪ ಮಾಡ್ದ, ಅವನ ಪಾಪ ಏನಾಗೋಯ್ತು? ಅವನಿಗೆ ಅನೀತಿ ತಂದ್ಬಿಡ್ತು. ಅನೀತಿ ತಂದಿದ ತಕ್ಷಣ ದೇವರ ನೀತಿಯಿಂದ ವಿಂಗಡಿಸಲ್ಪಟ್ಟ. he is completely disconnected from the righteousness of God. ತನ್ನ ನೀತಿ ಹಾಕೊಂಡ, ನಾನೇ ನೀತಿವಂತ. ಅಪ್ಪ ಹೇಳ್ತಾರೆ, ಅಂತ ಪರುಪು ಎಲ್ಲ ಅದಕ್ಕೆ ಆ ಬೇಳೆ ಎಲ್ಲ ಯಾವುದಿಲ್ಲ ನನ್ನ ಹತ್ರ, ಬೇಯಲ್ಲ, ಮುಚ್ಕೊಂಡು ಬಂದು ನನ್ನ ನಂಬು, ನನ್ನ ಸ್ವೀಕಾರ ಮಾಡ ಅಷ್ಟೇ. ಒಚ್ಚು ಹೊಗಳ್ಕೊಳ್ಳೋದು. ಆಗ ನಾನು ಹೇಳಿದೆ, ನಮ್ಮ ಕೈಯಲ್ಲಿ ನೋಟ್ ಇದೆಯಲ್ಲ, ಆ ನೋಟಲ್ಲಿ ಇರಬೇಕಾದ್ರೆ ಆ ನೋಟಲ್ಲಿ ಯಾರ ತಲೆ ಇದೆ? ಗಾಂಧೀಜಿಯವರ ತಲೆ ಇದೆ. ಇವರು ದೇಶಕ್ಕಾಗಿ ಸತ್ತಿದ್ದಾರೆ, ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ದೇಶಕ್ಕಾಗಿ ಅನ್ಕಂಡೀಷನಲ್ ಆಗಿ ಒಪ್ಪಿಸ್ಕೊಟ್ಟಿದ್ದಾರೆ, ತನ್ನನ್ನೇ ಸರ್ವಬಲಿಯಾಗಿ ಒಪ್ಪಿಸ್ಕೊಟ್ರು. ದೇಶ ಬಿಡುಗಡೆ ಆಗಬೇಕು, ಬ್ರಿಟಿಷರಿಂದ ಬಿಡುಗಡೆ ಆಗಬೇಕು. ಕೊನೆಗೆ ಹೋರಾಡಿ ಬಿಡುಗಡೆ ಮಾಡಿದ್ದಕ್ಕೆ ಇವಾಗ ಸರ್ಕಾರ ಏನು ಮಾಡ್ತು? ಇವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂತೇಳಿ ಇವ್ರಿಗೊಂದು ಮಾನ್ಯತೆ ಕೊಡ್ತು.
ಆ ಮಾನ್ಯತೆ ಕೊಟ್ಟು ಅವ್ರಿಗೊಂದು ಬೆಲೆ ಕೊಡ್ತು. 500 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ, ಪ್ರತಿಯೊಂದು ವಿನಿಮಯ ಮಾಡಬೇಕಾದ್ರೆ ನಿನ್ನ ಒಂದೊಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಕೂಡ ಗಾಂಧೀಜಿ ಒಳಗೆ ಬರ್ತಾರೆ, ಗಾಂಧೀಜಿ ಹೊರಗಡೆ ಹೋಗ್ತಾರೆ, ಗಾಂಧೀಜಿ ಮನೆಯೊಳಗೆ ಹೋಗ್ತಾರೆ ಒಬ್ಬರ ಹತ್ರ, ಗಾಂಧೀಜಿ ಇನ್ನೊಬ್ರು ಕಿಸೆ ಒಳಗೆ ಹೋಗ್ತಾರೆ. ಸೊ ಎಲ್ಲ ಟ್ರಾನ್ಸಾಕ್ಷನ್ಗೆ ಯಾರು ಬಂದ್ಬಿಟ್ರು? ಮಹಾತ್ಮ ಗಾಂಧಿ. ಯಾವಾಗ ಇವ್ರು ಗಾಂಧಿ ಇರೋವರೆಗೂ ನಿಮಗೆ ಈ ತಲೆ ಎಲ್ಲಿವರೆಗಿದೆ, ನೀವು ಏನಾಗತ್ತೆ, ನಿನಗೆ ಬೆಲೆ ಇರುತ್ತೆ. ಒಂದು ಭಿಕ್ಷಾನ ಹೋಗ್ಬಿಟ್ಟು, ಅಣ್ಣ ಪೇಪರ್ ಕೊಡ್ತೀನಿ ಅಣ್ಣ, ಈ ಪೇಪರ್ ತೊಗೊಂಡು ಒಂದು 2 ಇಡ್ಲಿ ಕೊಡೋಣ ಅಂದರೆ ಮುಚ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ. ಅದೇ ಒಂದು 500 ರೂಪಾಯಿ ತೊಗೊಂಡೋದ್ರೆ ಅವನಿಗೆ ಬೆಲೆ ಇಲ್ಲ, ಆದರೆ ಗಾಂಧಿಗೆ ಬೆಲೆ ಇದೆ. ಗಾಂಧಿಗೆ ಬೆಲೆ ಇರೋದ್ರಿಂದ ಅವನೇನು ಮಾಡ್ತಾನೆ, ಅಂಗಡಿ ಒಳಗೆ ಭಿಕ್ಷವನ್ನ ಒಳಗಡೆ ಕರ್ಕೊಂಬರ್ತಾನೆ. ಅದಕ್ಕೆ ನಾನು ತೋರಿಸ್ತೀನಿ ನೋಡಿ, ಒಂದು ನೋಟ್ ತೋರಿಸ್ತೀನಿ ನೋಡಿ. ಈಗ 2 ನೋಟ್ ಇದೆ ಇಲ್ಲಿ. ಇದು ಯಾರ ತಲೆ? ಇದು ಗಾಂಧಿ ತಲೆ. ನಮ್ಮ ಪಿತಾಮಹ, ನ್ಯಾಷನಲ್, ನಮ್ಮ ಫಾದರ್ ಆಫ್ ನೇಷನ್ ಅಂತ ಹೇಳ್ತಾರೆ, ನಮ್ಮ ರಾಷ್ಟ್ರಪಿತ ಇವರು. ಎಷ್ಟು ಚೆನ್ನಾಗಿದ್ದಾರೆ ಅವರು, ದೇವ್ರ ಸ್ತೋತ್ರವಾಗಲಿ. ನೋಡಿ, ಅವ್ರಿಗೆ 500 ರೂಪಾಯಿ ಬೆಲೆ. ಯಾವಾಗಲೂ ನಗ್ನಗ್ತಾ ಇರ್ತಾರೆ ಆ ಜೋಸೆಫ್ ಅವರು, ಅಳಲ್ಲ. ಇದು ಸರ್ಕಾರ ಮಾಡಿರೋ ಪೇಪರ್, ಇದು ಸಾಧಾರಣವಾದ ಪೇಪರು. ಈ ಸಾಧಾರಣದ ಪೇಪರ್ಲಿ ಒಂದು ನಂಬರ್ ಇದೆ, ಅದಕ್ಕೊಂದು ಡಿಜಿಟಲ್ ಇದೆ, ಸೆಂಟ್ರಲ್ ಒಂದು ಕೋಡ್ ಇದೆ, ನೆಕ್ಸ್ಟ್ ಅದ್ರ ಮೇಲೆ ಅವ್ರದ್ದು ಚಿತ್ರ ಇದೆ, ನೆಕ್ಸ್ಟ್ ಫೈನಲ್ ಆಗಿ ಒಂದು ವ್ಯಾಲ್ಯೂ ಕಟ್ಟಿದ್ದಾರೆ. 500 ರೂಪೀಸು ವ್ಯಾಲ್ಯೂ ಅದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಈ ನೋಟ್ ಎಲ್ಲಿ ತೊಗೊಂಡೋಗಿ ನಂಜುಂಡಪ್ಪ ಅವರೇ, ಇಡೀ ಇಂಡಿಯಾದಲ್ಲಿ ಎಲ್ಲೋದ್ರೂ ಇದಕ್ಕೆ ಬೆಲೆ ಇದೆ. ಈಗ ರಾಜನೀತಿ ಅಲ್ವಾ, ರಾಜನೀತಿಯಲ್ಲಿ ಇದ್ದೀರಾ ನೀವು, ನಿಮ್ಮ ನೀತಿಲಿಲ್ಲ. ನಿಮ್ಮ ನೀತಿ ಹೇಳುತ್ತೆ ನೀನು ಪಾಪಿ ಅಂತೇಳಿ, ಆ ದೇವ್ರ ನೀತಿ ಏನು ಹೇಳುತ್ತೆ, ನೀನು ನೀತಿವಂತ, ಪರಿಶುದ್ಧವಂತ, ಪರಲೋಕಕ್ಕೆ ಸಂಬಂಧಪಟ್ಟವನೇನು, ದೇವ್ರ ಕುಮಾರ, ಕರ್ತ ನಾಮದಲ್ಲಿ ಏನು ಬೇಡಿದ್ರು ಕೂಡ ನಿನಗೆ ಸಕ್ಸಸ್ಸು ಆಗತ್ತೆ. ಅದನ್ನೇ ದೇವ್ರ ಕಾರ್ಯ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆ ರಾಜನೀತಿ ಅಂದ್ರೇನು, ನಿಮ್ಮ ತಲೆ ಮೇಲೆ ದೇವ್ರ ಮುದ್ರೆ ಹಾಕಿದ್ದಾರೆ. ಆ ಮುದ್ರೆ ಯೇಸುವಿನ ರಕ್ತದಿಂದ ಸ್ಥಾಪನೆ ಆಗಿದೆ. ಆ ಸ್ಥಾಪನೆಯಾದ ರಕ್ತವನ್ನ ಎಲ್ಲವರಿಗೆ ಸಾರ್ವಜನಿಕರಾಗಿ ನೀವು ಘೋಷಣೆ ಮಾಡ್ತೀರಾ. ಆಗ ರಕ್ತ ಬರಬೇಕಾದ್ರೆ ದೇವದೂತ ಇಳಿದು ಬಂದ್ಬಿಡ್ತಾನೆ. 23:20 ಓದ ಮಾದನೆ ವಿಮೋಚನೆ ಕಂಡ. ಈಗ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೆ ದೇವದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸಿಕೊಡುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅವಿಧೇಯನಾದರೆ ನಿಮ್ಮನ್ನು ಕ್ಷಮಿಸಲಾರನು. ನನ್ನ ನಾಮದ ಮಹಿಮೆ ಆತನಲ್ಲಿ ಇರುವುದು. ಆಗ ನಿಮ್ಮ ಮೇಲೆಲ್ಲ ಏನಿದೆ ಸೋಫಿ ಅವರೇ, ದೇವರ ನಾಮದ ಮಹಿಮೆ ಡ್ಯಾನಿಯವರ ಮೇಲಿದೆ, ದೇವರ ನಾಮದ ಮಹಿಮೆ ಆಂಡ್ರೂ ಅವ್ರ ಮೇಲಿದೆ, ದೇವರ ನಾಮದ ಮಹಿಮೆ ರೋಣಿಯವರ ಮೇಲಿದೆ, ದೇವರ ನಾಮದ ಮಹಿಮೆ ನೇತ್ರ ಅವ್ರ ಮೇಲಿದೆ. ಅದಕ್ಕೆ ನೇತ್ರ ಬಂದು ಡಿಫ್ರೆಂಟ್ ಆಗಿದ್ದಾರೆ, ಅವರು ರಾಗು ಡಿಫ್ರೆಂಟ್ ಆಗಿದ್ದಾರೆ, ಜಶಂಬರ್ ಅವರು ಡಿಫ್ರೆಂಟ್ ಆಗಿದ್ದಾರೆ. ಇಡೀ ಊರೇ ಕಳ್ಳತನ ಮೋಸ ಏನೇನೋ ಮಾಡ್ತಾ ಇದ್ರು ಕೂಡ ಅನ್ಯ ಜನ ಆಯಪ್ಪ ಮದೇ ಇಲ್ಲ, ಅದನ್ನ ಮಾಡಕ್ ಹೋಗಲ್ಲ, ರಾಜನೀತಿಯಲ್ಲಿದ್ದೀನಿ, ನಾನು ದೇವ ನೀತಿನ ನಡೀತಾ ಇದ್ದೀನಿ. ಕಾಂತಕುಮಾರ್ ಹೇಳಿದ ಇಲ್ಲ, ನಾನು ತಪ್ಪು ಮಾಡಲ್ಲ, ತಪ್ಪೇ ನಡೀತಾ ಇದ್ರು ಕೂಡ ಆ ತಪ್ಪು ನಂಗೆ ಸಂಬಂಧ ಪಟ್ಟಿದ್ದಲ್ಲ. ಯಾಕಂದ್ರೆ ಐ ಆಮ್ ಕ್ಯಾರಿಂಗ್ ದ DNA ಆಫ್ ದ ಬ್ಲಡ್ ಆಫ್ ಜೀಸಸ್. ಯೇಸು ರಕ್ತವನ್ನ ನಾ ಹೊತ್ಕೊಂಡು ನಡೀತಾ ಇದ್ದಾನೆ. ನನಗಾಗಿ ದೂತ ಬರ್ತಾ ಇದ್ದಾನೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಅದು ಕಟ್ಟಲ್ಪಡತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಆಗ ಬಿಚ್ಚುವ ಕಟ್ಟುವ ಅಧಿಕಾರ ಅನಿಲ್ ಅವರೇ ನಿಮ್ಮ ನಾಲ್ಗೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಅದನ್ನ ಮಾಡೋದಕ್ಕೆ ಪೈತಾತ್ಮ ಕೆಲಸ ಮಾಡ್ತಾರೆ. ಅದನ್ನ ಹೋಗಿ ತಗೊಂಡು ಬರೋದು ಯಾರ ಕೆಲಸ ಅಂದ್ರೆ ದೇವದೂತನ ಕೆಲಸ. ದೇ ಆರ್ ಆಲ್ ದ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಅಂತ ಹೇಳ್ತಾರೆ, ಊಳಿಗಂ ಆವಿಗಳು. ಮಿನಿಸ್ಟ್ರಿಂಗ್ ಸ್ಪಿರಿಟ್ ಅಂದ್ರೆ ಅವರು ದೇವದೂತರು, ನಿನ್ನ ಶಬ್ದಕ್ಕೆ ಅವ್ರು ವಾಯಿಸ್ತಾ ಇರ್ತಾರೆ. ನನ್ನ ಮಗಳು ಯಾವಾಗ ಹೇಳ್ತಾಳೆ ಅದನ್ನು ವಾಕ್ಯದ ಪ್ರಕಾರ ಹೇಳ್ಬೇಕು ನೀವು. ವಾಕ್ಯದ ಎಕ್ಸ್ಪ್ರೆಸ್ ಎಲ್ಲ ತಮ್ಮ ಇಂಗ್ಲಿಷಲ್ಲಿ, My angel will go ahead of you and bring you into the land of the Amorites, Hittites, Perizzites, Canaanites, Hivites and Jebusites, and I will wipe them out. Do not bow down before their gods or worship them or follow their practices. You must demolish them and break their sacred stones to pieces. Worship the Lord your God, and his blessing will be upon your food and water. I will take away sickness from among you, and none will miscarry or be barren in your land. I will give you a full lifespan. Now you have to read the 20th verse. Behold, see, I'm sending an angel ahead of you to guard you along the way and to bring you to the place I have prepared. Pay attention to him and listen to what he says. Do not rebel against him. He will not forgive your rebellion since my name is in him. ಆಗ ಮೊದಲನೇ ಭಾಗ ಏನಂದ್ರೆ ವೀರೇಶ್ ಅವರೇ, ದೂತ ಬಂದ್ಬಿಟ್ಟಿದ್ದಾನೆ, ರಕ್ತ ಬಂದ್ಬಿಟ್ಟಿದೆ ನಿನ್ನ ಮೇಲೆ,
ನೀನೊಬ್ಬ ಸಾಧಾರಣ ಮನುಷ್ಯ ಅಲ್ಲ, ನೀನೊಬ್ಬ ರಾಜರಿಗ ಮನುಷ್ಯ. ಸಿಂಹದ ಹೊಟ್ಟೆಲಿ ಹುಟ್ಟಿದ್ಯಾ ನೀನು, ಆ ರಕ್ತ ಕೆತ್ಕೊಂಡಿದ್ಯಾ. ಸೊ ಸಾಧಾರಣ ಅದಕ್ಕೆ ಅರಮನೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಏನು ಮಾಡ್ತಾರೆ, ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೀವು ಗೋಲಿ ಆಡ್ತಿದ್ದ ಅವ್ರ ಮಕ್ಳ ಜೊತೆ ಸೇರ್ಕೊಬೇಡ, ನೀನು ನನ್ನ ಮಗ, ನೀನು ಅರಮನೆಯಲ್ಲಿ ಹುಟ್ಟಿದ್ಯಾ ನೀನು ಅಂತ ಹೇಳಿ ತಂದೆ ತಾಯಿ ಹೇಳ್ಕೊಡ್ತಾರೆ. ನೋಡಿದ್ದೀರಾ ಅದನ್ನು ಅಲ್ವಾ? ನಮ್ಮನೇಲಿ ಆ ಥರ ಹೇಳ್ತಾರೆ, ನಮ್ಮ ಅಪ್ಪನ ಥರ ನಡ್ಕೋ ನೀನು, ಅಮ್ಮನ ಥರ ನಡ್ಕೋ, ನೀನು ಥರ್ಡ್ ಕ್ಲಾಸ್ ಥರ ಇರಬೇಡ, ನೀನು ನಮ್ಮ ಮನೆ ಮಾನ ತೆಗಿಬೇಡ. ಆಗ ದೇವರ ನೀತಿ ಅಂದರೆ ನೀನು ದೇವರ ರೆಪ್ರೆಸೆಂಟೇಟಿವ್ ಆಗಿದೆಯಾ, ದೇವರ CEO ಆಗಿದೆಯಾ. ಇವತ್ತು ನೋಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ದೇವರ CEO ಆಗಿದ್ದೀನಿ. ನಾನು ಹೇಳೋ ಎಲ್ಲ ಮಾತುಗಳನ್ನ ಅವ್ರ ಬಾಯಲ್ಲಿ ಬಾಯಿಟ್ಟು ಮಾತಾಡೋದ್ರಿಂದ ನನಗೂ ನಿಮಗೂ ಮತ್ತು ದೇವರಿಗೆ ನಾನು ಮಧ್ಯಸ್ಥನಾಗ್ಬಿಟ್ಟೆ. ನಿಮ್ಮ ಹತ್ರ ಏನೇ ಕಮ್ಯುನಿಕೇಟ್ ಮಾಡಬೇಕಾ, ದೇವ್ ನನ್ನ ಮೂಲಕ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವು ಟೈಮ್ ಸಿಸ್ಟಮ್ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಕೆಲವು ಟೈಮ್ ನಮ್ಮ ಸಭೆಯಲ್ಲಿ ಕೆಲವರಿಗೆಲ್ಲ ಹೋಲಿ ಸ್ಪಿರಿಟ್ ಗಿಫ್ಟ್ ಇದೆ, ಅವ್ರ ಮೂಲಕ ಕಮ್ಯುನಿಕೇಟ್ ಮಾಡ್ತಾರೆ. ಆಗ ದೇವ್ ನಮ್ಮ ಜೊತೆ ಆ ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕಮ್ಯುನಿಕೇಷನ್ ಇರೋವರೆಗೂ, ಕಮ್ಯುನಿಕೇಷನ್ ಯಾವಾಗೂ ಇರುತ್ತೆ, ನಾನು ದೇವ್ರ ಹತ್ರ ಸಂಪರ್ಕ ಆಗಿರೋವರೆಗೂ ಅದು ಕಮ್ಯುನಿಕೇಟ್ ಆಗಿರುತ್ತೆ. ಅಂದರೆ ನನ್ನ ಹತ್ರ ಬಲ್ಪ್ ಇದ್ದಂಗೆ ಹಿಂದ್ಗಡೆ 2 ವೈರ್ ಇದೆ, ಆ ವೈರ್ ಕಂಬಕ್ಕೆ ಫಿಕ್ಸ್ ಮಾಡಿದ್ದೀನಿ. ಆ ಕಂಬದಲ್ಲಿ ಫಿಕ್ಸ್ ಆಗಿರೋವರೆಗೂ ಈ ಮೂತಿಲಿ ಲೈಟ್ ಆನ್ ಆಗ್ತಾ ಇರುತ್ತೆ. ಇದೇನೋ ಡಿಸ್ಕನೆಕ್ಟ್ ಆಗ್ಬಿಡ್ತಂದ್ರೆ ಇದು ಕಪ್ಪು ಬಲ್ಪ್ ಇದ್ದಂಗೆ ಇರ್ತದೆ, ಇದು ಸುಡು ಮುಂಜೆ ಸುಂಡಕಾಯಿ ಥರ. ಅದಕ್ಕೆ ಕೆಲವರು ಹೇಳ್ತಾರೆ, ಏನು ಪಿಶಾಚಿ ಥರ ಇದೆಯಾ, ಏನು ಮೂತಿಲಿ ಒಂಥರ ಇದೆಯಾ, ಏನು ಒಂಥರ ದೆವ್ವ ಥರ ಕಾಣ್ತಾ ಇದೆಯಾ, ಅಲ್ಲ ಏನು ಪಿಶಾಚಿ ಥರ ಇದೆಯಾ ನೀನು, ಏನು ಆ ಥರ ಮಲಗಿದೆಯಾ ಬಕಾಸುರ ಥರ. ನಾವೇ ಹೇಳ್ತೀವಿ, ಯಾಕಂದ್ರೆ ಪ್ರೆಸೆನ್ಸ್ ಹೊರಟೋಗ್ಬಿಡತ್ತೆ. ಅದಕ್ಕೆ ಆ ಪ್ರೆಸೆನ್ಸ್ನ ಮೇಂಟೈನ್ ಮಾಡ್ಬೇಕು ನಂಜುಂಡಪ್ಪ ಅವರೇ. ಅನುದಿನ ನಾವು ಅದಕ್ಕೆ ಮೇಲೆ ಆ ದೇವರುಗಳ ಬಗ್ಗೆ ಹೇಳ್ತಾರೆ, ಈ ಲೋಕದ ನಡವಳಿಕೆ ಅನುಸರಿಸದೆ ದೇವರ ಜೀವಳ ವಾಕ್ಯ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡು ಪರಲೋಕ ಪಾವದವರಾಗಿರಿ. ಹೇಳಿ, ಒಂದೇ ರಾತ್ರಿಯಲ್ಲಿ ಇಸ್ರಾಯೇಲರು ಶ್ರೀಮಂತರಾಗ್ಬಿಟ್ರು. ಈಗ ಶ್ರೀಮಂತರಾದ್ಮೇಲೆ ಹಣ ಹೆಂಗೆ ಖರ್ಚು ಮಾಡೋದು ಅವ್ರಿಗೆ ಗೊತ್ತಿಲ್ಲ. ದೇ ಡೋಂಟ್ ನೋ ಹೌ ಟು ಎಕ್ಸ್ಪೆಂಡ್ ದ ಮನಿ, ದೇ ಡೋಂಟ್ ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಮನಿ. ಆಗ ಹಣ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ, ಲಿಸನ್ ಮಾಡಿ ಕೇರ್ಫುಲ್ ಆಗಿ, ಹಣದ ವ್ಯಾಲ್ಯೂ ಗೊತ್ತಾಗ್ಬೇಕಂದ್ರೆ, ಹಣದ ಮಹಿಮೆ ಗೊತ್ತಾಗ್ಬೇಕಂದ್ರೆ ಹಣ ಕೊಟ್ಟೋನು ಯಾರು ಅನ್ನೋದು ಗೊತ್ತಾಗ್ಬೇಕು. ಇವಾಗ ಹುಟ್ಟಬೇಕಾದ್ರೆ ದ ಇನ್ಫ್ಯಾಂಟ್ ಬೇಬಿ ವಾಸ್ ಇಂಟ್ರಡ್ಯೂಸ್ಡ್ ಬೈ ದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆ್ಯಂಡ್ ಮಿಲ್ಕ್ ಪೀಪಲ್ ಆಫ್ ಗಾಡ್. ಚಿನ್ನದೊಂದಿಗೆ ತಂದ್ರು ಮಕ್ಕಳೇ. ಆಗ ಮಗು ಎದ್ಬಿಟ್ಟು, ಚಿನ್ನ ಯಾಕೆ ತಂದಿದ್ದೀರಾ ನೀವು, ನಾವು ಪೆಂತಗೋಸ್ ಸಭೆಯಲ್ಲಿ ಇರೋರು, ನಿಮಗೆ ಗೊತ್ತಿಲ್ವಾ ಅಂತ ಮಗು ಎದ್ದು ಮಾತಾಡ್ತಾ, ತಥಾಸ್ತು ಹೋಗ್ರೆ, ಚೆನ್ನಾಗಿ ಕೊಟ್ಟಿದ್ರೆ ಹೋಗ್ರು ಅಂತ ಹೇಳುತ್ತೆ. ಸೊ ಚಿನ್ನ, ಧೂಪ, ಮೀರ ಏನು ತೋರಿಸಿದೆ? 3 ವಸ್ತುಗಳು. ಚಿನ್ನ ಬಂದು ರಾಜನಿಗೆ ಸಂಬಂಧಪಟ್ಟಿದ್ದು, ಧೂಪ ಬಂದು ಯಾಜಕನಿಗೆ ಸಂಬಂಧಪಟ್ಟಿದ್ದು, ಮತ್ತೆ ರಕ್ತಬೋಳ ಬಂದು ಪ್ರವಾದಿಗೆ ಸಂಬಂಧಪಟ್ಟಿದ್ದು. ಆ 3 ಏನು ಹರಕೆ ಅಂದರೆ ಆ ಮಗುಗೆ ಏನು ಅಡ್ಡ ಬೀಳ್ತಂದೆ, ನೀನೇ ರಾಜ, ನೀನೇ ಪ್ರವಾದಿ, ನೀನೇ ಯಾಚಕ. ನೀನೇ ಪ್ರವಾದಿ, ನೀನೇ ಯಾಚಕ, ನೀನೇ ರಾಜ. ಆ 3 ನಮಗೆ ಕೊಟ್ಟಿದ್ದಾರೆ ಅಪ್ಪ. ನಾನು ರಾಜ್ಯದ ಮಗ, ನಾ ಪ್ರವಾದಿ ಮಗ, ನಾನು ಯಾಜಕನ ಮಗ. ಎಲ್ಲಿವರೆಗೆ ಆ ದೇವರ ರಾಜ್ಯ ನಮ್ಮಲ್ಲಿ ಬರುತ್ತೆ, ಆ ಯಾಜಕತ್ವ ನಮ್ಮ ಒಳಗೆ ಬರಲ್ಲ. ಅದಕ್ಕೆ ಬೇರೆ ಹೇಳ್ತೇವೆ, ಯಾಜಕತ್ವ, ಆ ಪ್ರವಾದಿಯ ಉದ್ಯೋಗ, ಆ ರಾಜರಿಗ, ಆ ಪ್ರವಾದಿಯ ಯಾಜಕತ್ವ ಎಲ್ಲವನ್ನ ದೇವರು ನಮಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ಇದು ಏನು ಅಡಿಯಾಳ ಗೊತ್ತಾ? ದಿಸ್ ದ ಸೈನ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ ಫಾರ್ ಯು. ಇಸ್ರಾಯೇಲ್ ಮಕ್ಕಳಿಗೆ 10 kg ಚಿನ್ನ ಕೊಟ್ಟರು ನಂಜುಂಡಪ್ಪ ಅವರೇ. ಆಗ ಇಸ್ರಾಯೇಲ್ ಮಕ್ಕಳು ಏನು ಹೇಳಿದ್ರು? ದೇವರೇ, ನಾವು ಪೆಂತಗೋಸ್ತಂತ ನಿಮ್ಗೆ ಗೊತ್ತಿಲ್ಲ ದೇವರೇ, ನಮಗೋಗಿಂಥದ್ದೆಲ್ಲ ಕೊಟ್ಟು ನಮ್ಮನ್ನ ಮರಳು ಮಾಡಿ ಪಾಪದಲ್ಲಿ ಬೀಳಿಸ್ತಿಲ್ಲ ದೇವರೇ, ನೀನೊಂದು ದೇವರಾ ಅಂತ ಕೇಳಿದ್ರ? ಇಲ್ಲ, ಅಪ್ಪ ಹೇಳೋದು, ಮುಚ್ಕೊಂಡು ತೊಗೊಂಡೋಗೋ, ನಾನೇ ಕೊಡ್ತಿರೋದು ನಿನಗೆ. 10 kg. 10 kg ಗೋಲ್ಡ್ ಎಷ್ಟು? ಟೊಮೊಟೊ ಎಷ್ಟು? 10 kg. ಗೋಲ್ಡ್ ಎಷ್ಟು kg? ಗೋಲ್ಡ್ ಎಷ್ಟು? 1.5 ಕೋಟಿ kg. 10 kgಗೆ ಎಷ್ಟಾಯಿತು? 15 ಕೋಟಿ. 20 kgಗೆ ಎಷ್ಟಾಯಿತು? 30. ಒಂದೇ ರಾತ್ರಿ ಹೇಳಿ, ಒಂದೇ ರಾತ್ರಿಯಲ್ಲಿ 30 ಕೋಟಿಗಳ ಆಸ್ತಿಯ ಮಾಲೀಕರಾದರು. ಈಗ ದೇವ್ರು ಹೇಳ್ತಾರೆ, ಅದೆಲ್ಲ ಎತ್ಕೊಂಬ, ಅದೆಲ್ಲ ಎತ್ಕೊಂಡು ನನ್ನ ಜೊತೆ ನಡಿ ಅಂತ ಹೇಳ್ತಾರೆ. ಅದನ್ನ ಎತ್ಕೊಂಡು ನೋಡಿ, ಅಷ್ಟೆಲ್ಲ ಎತ್ಕೊಂಡ್ರು, ಅರಣ್ಯಕ್ಕೆ ಬಂದ್ರು, ದುಡ್ಡಿತ್ತು, ಅದು ನೀರಿರಲಿಲ್ಲ. ದ ವಾಸ್ ಮನಿ ಬಟ್ ದ ವಾಸ್ ನೋ ವಾಟರ್. So what God wants to say to them, it's not the money for you, it's me. I am. ನಾನು ನಿಮ್ಮ ಜೊತೆ ಇರಬೇಕು. ಹಣ ಮುಖ್ಯ ಅಲ್ಲ. ಹಣ ನಿಮ್ಗೆ ಕೊಟ್ಟಿರೋದು ಒಂದು ಸೈನ್, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಒಂದು ಸೈನ್. ಅದು ನಿಮ್ಮ ಆಶೀರ್ವಾದ ಮಾಡಿದ ನನ್ನ ಸೈನು. ಅದು ನಮ್ಮ ಜೊತೆ ನಡಿಬೇಕಾದ್ರೆ, ಅದಕ್ಕೆ ಸಭೆಯೊಳಗೆ ಬಂದಿದ್ದೀನಿ, ನೀವೆಲ್ಲ ನಡಿಬೇಕು ದೇವ್ರ ಜೊತೆ.
Hallelujah. ಹೇಳಿ, ನಾನು ದೇವರೊಂದಿಗೆ ನಡೀತೀನಿ. ನಾನು ನಾನು ದೇವರೊಂದಿಗೆ ದೇವರೊಂದಿಗೆ ನಡೆಯುತ್ತೇನೆ. ನಡೆಯುತ್ತೇನೆ. ಆಗ ಮದುವೆ ಆಗೋದೇನಕ್ಕೆ ಡ್ಯಾನಿ ಅವರೇ? ಮದುವೆ ಆಗೋದೇನಕ್ಕೆ? ಹೆಂಡತಿಯೊಂದಿಗೆ ನಡೆಯಕ್ಕೆ ಅಲ್ವಾ? ಹೆಂಡತಿ ಗಂಡನೊಂದಿಗೆ ನಡೆಯಕ್ಕೆ. ಹೆಂಡತಿ ಆಂಟಿ ಅಂಕಲ್ ಜೊತೆ ನಡೆಯೋಕ್ಕೋ ಇಲ್ಲ ಗಂಡ ಆಂಟಿಯೊಂದಿಗೆ ನಡೆಯೋಕ್ಕಲ್ಲ. ಅವ್ರ ಮದುವೆ ಆಗೋದೇ ಸಂಬಂಧ ಏನು? ಅವರಿಬ್ರು ಒಂದಾಗಿ ನಡೆಯೋಕ್ಕೆ. ದೇವ್ರ ನಮಗಿಸ್ತೋದು. ಆಗ ಈ ರಕ್ಷಣೆ ಅನ್ನೋದು ಕೂಡ ಪಸ್ಕಾ ಹಬ್ಬ. ನೀವು ದೇವರೊಂದಿಗೆ ಒಂದಾಗ್ಬಿಟ್ರಿ, ಈ ಪ್ರಯಾಣ ಆರಂಭ ಆಯಿತು. ಈ ಪ್ರಯಾಣ ಕೊನೆಯವರೆಗೂ ದೇವ್ರ ಜೊತೆ ನಡ್ಕೊಂಡು ಹೋಗ್ಬೇಕು. ನಾವು ನಡಿಬೇಕು. ಆಗ ನಡಿಬೇಕಾದ್ರೆ ಅನೇಕ ಹೋರಾಟಗಳು, ಅನೇಕ ಸಂಕಷ್ಟಗಳು, ಅನೇಕ ಬಂಧನಗಳು ನೀವು ಬರುತ್ತೆ. ಆದರೆ ನಿಮ್ಮನ್ನು ಶ್ರೀಮಂತರಾಗಿ ಮಾಡೋಕ್ಕೆ ಫಸ್ಟ್ ದೇವರು ಅಡಿಯಾಳ ಕೊಡ್ತಾರೆ, ಗುರುತು ಕೊಡ್ತಾರೆ. ಆ ಗುರುತು ಕೊಟ್ಟು ದೇವರು ಆ ರಕ್ತದ ಮೂಲಕ ಸ್ಥಾಪನೆ ಮಾಡ್ತಾರೆ. ಆಗ ರಕ್ತ ಏನು ಮಾಡುತ್ತೆ? 24 ಗಂಟೆ ಕ್ಯಾರನ್ನವರು ನಿಮ್ಮ ಪರವಾಗಿ ಅದು ಮಾತಾಡ್ತಾ ಇರುತ್ತೆ. 24 hours ತಂದೆಯ ಬಲಗಡೆ ಸ್ಥಾನದಲ್ಲಿ ಕೂತ್ಕೊಂಡು ಏಸಪ್ಪ ನಮಗಾಗಿ ಜಪ ಮಾಡ್ತಾ ಇರ್ತಾರೆ. ಮಗಳನ್ನ ಆಶೀರ್ವಾದ ಮಾಡು, ನನ್ನ ಮಗನ ಆಶೀರ್ವಾದ ಮಾಡು, ವಿನೋದ್ನ ಆಶೀರ್ವಾದ ಮಾಡು, ನಾಗರಾಜ್ನ ಆಶೀರ್ವಾದ ಮಾಡು, ನಾಗವೇಣಿನ ಆಶೀರ್ವಾದ ಮಾಡು, ನಾಗರತ್ನ ಆಶೀರ್ವಾದ ಮಾಡು, ಸೋನಿನ ಆಶೀರ್ವಾದ ಮಾಡು, ಮಂಜುನ ಆಶೀರ್ವಾದ ಮಾಡು ಅಂತೇಳಿ 24 ಗಂಟೆ ಅವ್ರು ಪ್ರೇ ಮಾಡ್ತಾ ಇದ್ದಾರೆ. 24 ಗಂಟೆ ಭೂಮಿ ಮೇಲೆ ನೀನು ದೇವರೊಂದಿಗೆ ನಡೀತಾ ಇರಬೇಕು. ಅಂದ್ರೆ ಏನು? ಅಲ್ಲಿ ದೇವ್ರು ಏನು ಚಿಂತೆ ಯೋಚನೆ ಮಾಡ್ತಾರೆ, ಆ ಯೋಚನೆ ನಿನಗಿರಬೇಕು. ಆ ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡೋ ಪಟ್ಟಕ್ಕೆ ತಂದಿದ್ದಾರೆ. ಸೊ ಅದ್ಭುತವಾದ ಈ ಒಂದು ಪಸ್ಕಾ ಹಬ್ಬದಲ್ಲಿ ನಾವು ಬಂದಿದ್ದೀವಿ. ಈ ಪಸ್ಕಾ ಹಬ್ಬದಲ್ಲಿ ನೀವು ಭಾಗವಹಿಸಬೇಕಾದ್ರೆ ಒಡಂಬಡಿಕೆ ಅನ್ನೋದು ಸ್ಥಿರ ಆಗತ್ತೆ. ಎರಡನೇದು ರಕ್ಷಣೆ ಅನ್ನೋದು ಗುರುತು ಕೊಡ್ತಾರೆ. ಮೂರನೇದು ನಿಮ್ಮ ಕ್ಷಮೆಯನ್ನು ದೇವರು ಕಂಪ್ಲೀಟಾಗಿ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟು ಶತ್ರುಗಳ ಮೇಲೆ ನಿಮಗೆ ಅವರು ಜಯ ಕೊಡ್ತಾರೆ. ದೂತ ಬಂದ್ಬಿಟ್ಟ. ಯಾಕೆ? ಎಲ್ಲೆಲ್ಲಿ ಹೋಗ್ತೀಯಾ? ಜಾನ್ ಎಲ್ಲೆಲ್ಲಿ ಹೋಗ್ತಾರೆ, ಅಲ್ಲಿ ದೂತ ಹೊರಟು ಬರ್ತಾನೆ. ಲೀಲಾ ರೂಪ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ದೇವದೂತ ವೀರೇಶ್ ಜೊತೆ ಹಿಂದೆ ಹೋಗ್ತಾರೆ. ಯಾಕಂದ್ರೆ ನಿಮಗೆ ಬಿಡುಗಡೆ ಕೊಡೋದಕ್ಕಾಗಿ ಅವ್ರು ಬರ್ತಾರೆ. ದೂತ ಬಂದಿದ್ದಾನೆ. ಆಗ ನನ್ನ ಪ್ರಿಯ ದೇವ ಮಕ್ಕಳು, ಈ ಪಸ್ಕಾ ಹಬ್ಬದಲ್ಲಿ ದೇವರು ನಿಮಗೋಸ್ಕರವಾಗಿ ಮೂಲ ಸಂಪತ್ತುಗಳ ವರ್ಗಾವಣೆ ಮಾಡೋಕ್ಕೆ ಅವ್ರು ರೆಡಿ ಆಗ್ತಾರೆ. ಆಗ ನಿಮ್ಗೆ ಆಸೆ ಇರಬೇಕು ಅಲ್ವಾ? ಈ ಪಸ್ಕಾ ಹಬ್ಬಕ್ಕೆ ಬಂದಿದ್ದೀನಿ, ನಾನು ಹೇಳಿದೆಲ್ಲ ಬರ್ತ್ಡೇ ಆಚರಿಸ್ಕೋಬೇಕಾದ್ರೆ ನೀವು ರೆಡಿ ಆಗ್ತೀರಾ, ಆಗ್ತೀರಾ ಅಲ್ವಾ? ಇಡೀ ವರ್ಷ 10 ಗಂಟೆ 11 ಗಂಟೆಗೆ ಎದ್ದಿರ್ತೀರಾ. ಆದರೆ ಬರ್ತ್ಡೇ ದಿನ ಕರೆಕ್ಟಾಗಿ 7:15 ಎದ್ಬಿಟ್ಟಿರ್ತೀರ ನೀವು. ಅಲಾರಾಮೇ ಬೇಡ ನಿಮಗೆ. ಇವಾಗ ಆ ಥರ ಒಂದು ಇವಾಗ ಶೋ, ಇವಾಗ ರಾತ್ರಿ ಬಂದು ಕೇಕ್ ತಂದು ಅವ್ರ ಮುಖದ ಮೇಲೆ ಇಷ್ಟ ಆಗ್ತದೆ. ಇವನು ಹುಟ್ಟಿದಾರ ಅಲ್ವಾ? ಕೆಲವು ಕಡೆ ಮೊಟ್ಟೆ ಎಸಿತಾರೆ. ನೀನು ಹುಟ್ಟಿಯೋದಕ್ಕೆ ನೀನು ಇದೆಲ್ಲ ರೆಡಿ ಮಾಡ್ಕೊಳ್ತೀಯ. ಹೊಸ ಬಟ್ಟೆ, ಹೊಸ ರೂಪ, ಹೊಸ ವಸ್ತುಗಳು ಎಲ್ಲ ರೆಡಿ ಮಾಡ್ತೀಯ. ದೇವ್ ನಿನಗಾಗಿ ಸತ್ತಿದಾರಲ್ಲ, ಅವ್ರಿಗಾಗಿ ನೀ ಏನು ರೆಡಿ ಮಾಡ್ಕೊಳ್ತಿದ್ಯಾ? ಇದು ಕರ್ತನ ಮಂದಿರ. ಈ ಮಂದಿರದೊಳಗೆ ದೇವ್ರು ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ. ನೋಡಿ, ಈ ಮಂದಿರದಲ್ಲಿ ನಾನು ಇಡೋಕ್ಕೆ ಇಷ್ಟಪಟ್ಟಿರೋದ್ರಿಂದ, ನಾನು ಇಷ್ಟು ಕ್ಲೋಸ್ ಆಗಿ ಇರೋದ್ರಿಂದ ನೀವೆಲ್ಲ ನನ್ನ ಜೊತೆ ಕ್ಲೋಸ್ ಆಗಿದ್ದೀರಾ. ನಾನು ಏನೆಲ್ಲ ಹೇಳ್ತೀನಿ ವಾಕ್ಯ ಕೈಗೊಂಡು ನಡೀತೀರಾ. ಮನೆಗೆ ಹೋಗಿ ಮತ್ತೆ ಅಪ್ಪ ಈ ಥರ ಹೇಳಿದ್ದಾರೆ, ಈ ವಾಕ್ಯ ಈ ಥರ ಇದೆ, ಈ ಥರ ನಡಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ? ಅಪ್ಪನ ಜೊತೆ ನೀವು ಜೊತೆ ಸಹಕಾರ ಮಾಡ್ತೀರಾ, ಸಾಥ್ ಕೊಡ್ತೀರಾ. ಅದಕ್ಕೋಸ್ಕರ ಚೆನ್ನಾಗಿ ಪ್ರೇ ಮಾಡಬೇಕು, ವಾಕ್ಯ ನುಡಿಬೇಕು, ಅರಿಕೆ ಮಾಡಬೇಕು. ತುಂಬ ಕೆಲಸ ಇದೆ. ಮಗು ಹುಟ್ಟೋದು ತುಂಬ ಈಸಿ, ಆದರೆ ಬೆಳೆಯೋದು ತುಂಬ ಕಷ್ಟ. ಮಗು ಬೇಗ ಹುಟ್ಬಿಡುತ್ತೆ, 9 ತಿಂಗಳಿಗೆಲ್ಲ ಟಕ್ಕೊಂದು ಬಂದ್ಬಿಡುತ್ತೆ. ನೋಡಿ, ಬ್ಲೂ ಪ್ರಿಂಟು ಹಂಗೆ ಜಯಣ್ಣ ಥರನೇ ಇರ್ತದೆ ನೋಡಿ. ಅದಾಗೆ ಅಲ್ವಾ ಶಿವಣ್ಣ ಥರನೇ ಇರ್ತದೆ ನೋಡಿ, ಮನೋಜ್ ಥರನೇ ಇರ್ತದೆ ನೋಡಿ. ಅಯ್ಯೋ ಮನೋಜ್ ಅಲ್ಲ, ಮನೋಹರ್ ಥರ. ಹುಟ್ಟೋದು ಈಸಿ. ಹುಟ್ಟಿದಾಗ ಅಲ್ಲಿರುತ್ತಾ, ಮೀಸೆ ಇರುತ್ತಾ, ಇದೆಲ್ಲ ನಿಧಾನಕ್ಕೆ ಬರ್ತದೆ. ಎಲ್ಲಾದರೂ 32 ಅಲ್ಲಿರೋ ಮಗು ಒಟ್ಟು ಬಿಟ್ಟಿರೋದು ನೋಡಿದ್ದೀರಾ? ಎಲ್ಲ ನಿಧಾನಕ್ಕೆ ಬೆಳೆಯುತ್ತದೆ ಒಳಗಡೆ. ಆಗ ರಕ್ಷಣೆ ಅನ್ನೋದು ಮಗು ಥರ ಹುಟ್ಟುಬಿಟ್ರಿ. ಅದಕ್ಕೆ ದೇವ್ರು ಹೇಳ್ತೀವಿ, ಇಸ್ರಾಯೇಲ್ ಮಕ್ಕಳು ಈ 40 ವರ್ಷ ಪ್ರಯಾಣ ದೇವ್ರ ಜೊತೆ ನಡೀತಾರಲ್ಲ, ಈ ಪ್ರಯಾಣದಲ್ಲಿ ಹಲವಾರು ಶೋಧನೆಗಳು ಬಂದ್ಬಿಡ್ತವ್ರಿಗೆ. ಏನೆಲ್ಲ ಶೋಧನೆ? ನೀರಿಗಾಗಿ ಹೋರಾಟ, ಊಟಕ್ಕಾಗಿ ಹೋರಾಟ, ಗುಣಗುಟ್ಟುವಿಕೆ, ಅನುಮಾನ, ದೇವ್ರ ಸೇವಕರ ಮೇಲೆ ವಿರೋಧತ್ವ, ಸೇವಕರ ಮೇಲೆ ಕಲ್ಲೆತ್ಕೊಂಡ್ಬಿಟ್ರು ಹೊಡಿಯೋಕ್ಕೆ. ಇದೆಲ್ಲ ಸೈತಾನ್ ತರ್ತಾನೆ ಈ ಪ್ರಯಾಣದಲ್ಲಿ. ಆದರೆ ಒಂದು ನಿಶ್ಚಯ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರೋ ದೇವ್ರು. ನಾನು 3 ವಾರ ಹೋದೆ ಚರ್ಚಿಗೆ, ನಂಗೆ ಯಾಕೋ ಸೆಟ್ ಆಗಿಲ್ಲ. ಅದಕ್ಕೋ ಅಲ್ಲೇನೋ ಬಂದು ನಾನು ಸಭೆ ಬಿಟ್ಬಿಟ್ಟಿದ್ದೀನಿ. ಈಗ ಎಲ್ಲೋಗ್ತೀಯಾ? ಈಗ ಕಾರ್ಪೊರೇಷನ್ ಸ್ಕೂಲ್ ಪಕ್ಕದಲ್ಲಿರುವ ಆ ಶೆಡ್ ಒಳಗೆ ಹೋಗಿ ಚಾಪೆ ಮೇಲೆ ಕೂತ್ಕೊಂಡು ಆರಾದ್ರೆ ಮಾತಾಡ್ತೀನಿ, ಮಾತಾಡಿರು ನೀನು ದಬಾಕೊಂಡು ಕರ್ಕೊಂಬಂದಿದ್ದೇನೆ ನಿನಗೆ ಬೆಳೆಯೋಕ್ಕೆ. ಇದನ್ನು ಬಿಟ್ಬಿಟ್ಟು ನೀವು ಮತ್ತೆ ನಾಯಿ ಕಕ್ಕಿದ್ದನ್ನೇ ಅದು ನೆಕ್ಕಕ್ಕೆ ಹೋಯ್ತಂತೆ. ನೆಕ್ಕೋ ಬುದ್ಧಿಗೆ ಹೋಗ್ಬೇಡಿ. ನಾಯಿ ವಾಂತಿ ಮಾಡೋದು ನೋಡಿದ್ದೀರಾ? ನೋಡಿಲ್ವಾ?
ವಾಮಿಟ್ ಮಾಡ್ಬಿಟ್ಟು ಒಂದು 3 ರೌಂಡ್ ಹೊಡೆದ್ಬಿಟ್ಟು ಶಾನರೇ ಮತ್ತೆ ಎಷ್ಟು ಚೆನ್ನಾಗಿದೆ ಜ್ಯೂಸ್ ಇದೆ ಅಂದ್ಬಿಟ್ಟು ದೇವರೊಳಗೆ ಬಂದ್ಮೇಲೆ ಮತ್ತೆ ಉಪ್ಪಿನಕಾಯಿ ಆಸೆ ಪಡಬೇಡಿ, ಮತ್ತೆ ಬೀಡಿ ಆಸೆ, ಸಿಗರೆಟ್ ಆಸೆ, ಮತ್ತೆ ಕಳ್ಳತನಕ ಆಸೆ, ಅಪ್ಪ ಅಮ್ಮನಿಗೆ ಬೈಯೋದು, ಅಪ್ಪ ಅಮ್ಮನಿಗೆ ಒದೆಯೋದು, ಅಪ್ಪನಿಗೆ ಇರೋದಕ್ಕೆ ಶಾಪ ಹಾಕೋದು ಬೇಡ. ಆ ಮಾತಿಗೆ ಹೋಗಬೇಡಿ. ಶಾಂತರು ಧನ್ಯರು ಭೂಮಿಗೆ. ಬ್ಲೆಸ್ಡ್ ಆರ್ ದ ಮೀಕ್, ದೇ ಶಾಲ್ ಇನ್ಹೆರಿಟ್ ದಿ ಅರ್ತ್ ಅಂತ ಹೇಳುತ್ತೆ. ಶಾಂತರಾಗಿ, ಕೂಲ್ ಡೌನ್ ಆಗಿ, ಕಾಮ್ ಡೌನ್ ಆಗಿ. BP ಗೀಪಿ ಎಲ್ಲ ಡೌನ್ ಆಗುತ್ತೆ. ನಕ್ಕರೆ ಹ್ಯಾಪಿ, ನಗದಿದ್ದರೆ BP, ನಗದೆ ಹೋಗೋನು ಪಾಪಿ, ಸದಾ ನಗಿಸೋನು ಪಾಸ್ಟರ್ ಆಗಿರ್ತಾರೆ. ನಗ್ತಾ ಇರಬೇಕು, ನಗ್ನಗ್ತಾ ಸಂತೋಷ. ಆ ಸಂತೋಷ ನಮ್ಮನ್ನ ಸಂಭ್ರಮ ಪಡಿಸತ್ತದು. ಹಣ ಇಲ್ಲ ಅಂದ್ರೂ ಖುಷಿಯಾಗಿರ್ತೀವಿ, ಮನೇಲಿ ಊಟ ಇಲ್ಲ ಅಂದ್ರೆ ಖುಷಿಯಾಗಿರ್ತೀವಿ, ಮಕ್ಕಳು ಹೋರಾಟದಲ್ಲಿದ್ದರೂ ನಾವು ಖುಷಿಯಾಗಿರ್ತೀವಿ. ಯಾಕಂದ್ರೆ ನಮ್ಮ ಸಂತೋಷನ ಕದಿಯೋಕ್ಕೆ ಒಂದು ದಿನ ನಾವು ಸೈತಾನಿಗೆ ಅವಕಾಶ ಕೊಡಬಾರ್ದು. ದೇವ್ರ ಜೊತೆ ಬೆಳೀರಿ, ದೇವ್ರ ಜೊತೆ ನಡೀರಿ. ಇದು ಪ್ರಯಾಣ. ನಾಳೆ ಬರ್ತೀರಾ ಪಾಸ್ಟರ್ ಮನೆ ಈ ಥರ ಆಗೋಯ್ತು, ಬರಲಿ, ಇದೆಲ್ಲ ಬರುತ್ತೆ. ಮನುಷ್ಯನ್ ಬರದೆ ಮರಕ್ಕೆ ಬರುತ್ತೆ ಜ್ವರ. ನಿಮಗೆ ಬರೋ ಜ್ವರ ಮರಕ್ಕೆ ಬರಲ್ಲ. ಜ್ವರ ಬಂದು ವಾಪಸ್ಸು ಹೋಗತ್ತೆ, ಅದು ಮತ್ತೆ ಚೆನ್ನಾಗಿ ಆಗ್ತೀರಾ. ಈಗ ಶೋಧನೆಗಳು ಬರುತ್ತೆ, ಶೋಧನೆಗಳನ್ನ ಸಾಧನೆಗಳಾಗಿ ಮಾಡೋದೇ ದೇವರ ಮಕ್ಕಳ ಕೆಲಸ. ಅದನ್ನ ದೇವರು ಎವ್ರಿ ಆಪರ್ಚುನಿಟಿ ಆಸ್ ಎ ಬ್ಲೆಸ್ಡ್ ಆಪರ್ಚುನಿಟಿ ಫಾರ್ ಯು. ದೇವರ ಆಶೀರ್ವಾದ ನಿಮಗೆ ಭಾಗ್ಯದಾಯಕವಾಗಿ ಹೋಗುತ್ತೆ. ಅದಕ್ಕೆ ದಾವೀದನು ತನ್ನ ಜೀವನದಲ್ಲಿ ಹೇಳ್ತಾನೆ, ದೇವರೇ ನನ್ನ ಜೀವಮಾನ ಕಾಲವೆಲ್ಲ ನಿನ್ನ ಜೀವನದಲ್ಲಿ ನಿನ್ನ ಮಂದಿರದಲ್ಲಿ ಸದಾ ಕಾಲ ವಾಸ ಮಾಡ್ತಾನೆ ಅಂತ ಹೇಳಿ. ಜೀವಮಾನ ಕಾಲವೆಲ್ಲ, ಜೀವಮಾನ ಕಾಲವೆಲ್ಲ ನಾನು ಸದಾ ಕಾಲ ಕರ್ತನ ಮಂದಿರದಲ್ಲಿ ವಾಸ ಮಾಡುತ್ತೇನೆ. ಜೀವಮಾನ ಕಾಲವೆಲ್ಲ ನನ್ನ ಗರ್ಲ್ ಫ್ರೆಂಡ್ ಜೊತೆ ಜೀವನ ಮಾಡ್ತೀನಿ. ಮನೇಲಿ ಹೇಳ್ತಾರೆ ಹುಡುಗರು, ನಾನು ಆ ಹುಡುಗಿ ಜೊತೆ ಹೋಗ್ತೀನಿ, ನೀನ್ ಬಿಟ್ಟಾನೆ ಬಿಡು, ಬಂದಾನೆ ಬಿಡು, ನಾನು ಅವಳನ್ನೇ ಮದುವೆ ಆಗಿ ಬರ್ತೀನಿ. ಬೇಡ ಕಣೋ, ಹೋಗ್ಬೇಡ ಕಣೋ, ಅಪ್ಪ ಅಮ್ಮ ಎಷ್ಟು ಹೇಳ್ತಾರೆ. ಕೊನೆಗೆ ಅವಳನ್ನೇ ಹೋಗಿ ಮದುವೆ ಆಗಿ ಬರ್ತಾನೆ. ಮದುವೆ ಆಗಿ ಬಂದು 3ನೇ ತಿಂಗಳಿಗೆ ಅವ್ನು ಹೇಳ್ತಾನೆ, ಅವಳಿಗೆ ಏಡ್ಸ್ ಬಂದೈತಿ, ಏನು ಮಾಡಲಿ ಅಂತೇಳಿ. ಸ್ವಲ್ಪ ತಿನ್ಕೋಪ್ಪ ಏಡ್ಸ್, ನೀನು ಸ್ವಲ್ಪ ತಿನ್ಕೋ ಅಂತ ಹೇಳ್ತಾರೆ ಅಪ್ಪ ಅಮ್ಮ. ನೋಡಿ, ನಾವು ಹೇಳ್ತೀವಿ, ಕೆಲವು ಟೈಮಲ್ಲಿ ಹೇಳ್ತೀವಿ ಇದು ತಪ್ಪು, ಇದು ಮಾಡಬಾರ್ದು ಅಂತ ನಾವು ಎಚ್ಚರಿಕೆ ಅಪ್ಪ ಅಮ್ಮನ ಮೂಲಕ ದೇವರಾತ್ಮ ಮಾತಾಡ್ತಾರೆ. ಅದನ್ನು ಮೀರಿ ವೈಲೇಟ್ ಮಾಡಬೇಡ, ಉಲ್ಲಂಘನೆ ಮಾಡಬೇಡ. ಆ ನ್ಯಾಯಕ್ಕಾಗಿ ಬದ್ಧನಾಗಿರು, ಆ ವಾಕ್ಯ ಕೇಳು, ಆಶೀರ್ವಾದ ನೀವು ಪಡೆಯೋದಕ್ಕೆ ದೇವ್ರ ಕೃಪೆ ಕೊಡ್ತಾರೆ. ಎಲ್ಲ ಈಸಿಯಾಗಿ ಬರಲಿಲ್ಲ ನನಗೆ ಆಶೀರ್ವಾದ. ಶೋಧನೆಗಳು ಬಂತು, ಹೋರಾಟಗಳು ಬಂತು, ಕಣ್ಣೀರುಗಳು ಬಂತು, ಹೊಡೆತಗಳು ಬಂತು. ಹೊಡೆದ ತಕ್ಷಣ ದೇವರೇ ನೀನು ಏನಪ್ಪ ಹಿಂಗೆಲ್ಲ ಮಾಡ್ಬಿಟ್ಟೆ ಅಂತೇಳಿ ನಾನು ಹಿಂದೆ ಹೋಗ್ಲಿಲ್ಲ. ದೇವರಿಂದ ನಾನು ಇದನ್ನ ದೇವರೇ ಪ್ರೀತಿಯಿಂದ ಸಹಕಾರ ಮಾಡ್ತೀನಪ್ಪ. ನಾವೆಲ್ಲ ಸತ್ತ ಮೇಲೆ ಒಂದೇ ಮನೆಗೆ ಹೋಗ್ತೀವಿ ರೀ, ಒಂದೇ ತಂದೆವರೆಗೆ ಹೋಗ್ತೀವಿ ರೀ, ಒಂದೇ ರಾಜ್ಯಕ್ಕೆ ಹೋಗ್ತೇವೆ. ಆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಆ ರಾಜ್ಯ ನಿತ್ಯವಾದ ರಾಜ್ಯ. ಇಲ್ಲಿ ಯಾವುದು ಬೈಫರಿಗೇಷನ್ ಇಲ್ಲ, ಯಾವುದು ವಿಂಗಡಗಳಿಲ್ಲ. ಎಲ್ಲ ಒಂದೇ ಮನೆ, ಒಂದೇ ಆತ್ಮದಲ್ಲಿ ಹುಟ್ಟಲ್ಪಟ್ಟಂತ ದೇವರ ಮಕ್ಕಳಾಗಿ ಮಂದಿರವಾಗಿ ಬೆಳೆಯಲ್ಪಟ್ಟಿದೆ.